ಸ್ವಂತ ತಮ್ಮನ ಮೇಲೂ ಕೇಸ್ ಕೊಟ್ಟಿದ್ದಾಳಂತೆ ಒಂದು ಕಾಲದಲ್ಲಿ, ತಂದೆ ಮೇಲೂ ಕೊಟ್ಟಿದ್ದಾಳಂತೆ, ತಾಯಿ ಮೇಲೂ ಕೊಟ್ಟಿದ್ದಾಳೆ. ಪ್ರಸಾದ್ ಪೂಜಾರಿ ಮದುವೆ ಆಗೋ ಟೈಮಲ್ಲಿ ಎಂಥ ಕಟುಕಿ ಇವಳು. ಇವಳು ದುಡ್ಡಿಗೋಸ್ಕರ ಏನು ಮಾಡೋಕ್ಕೆ ರೆಡಿ ಇದ್ದಾಳೆ. ಮಧ್ಯರಾತ್ರಿಯಿಂದ ನಂತರ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು ಅವರೇ ಇಟ್ಕೊಳ್ಳೋಣ. ಇವರು 3:30 ಗಂಟೆ ನಂತರ ಸೌಮ್ಯನ ತಂದೆ, ಸೌಮ್ಯನ ತಮ್ಮ 3 ಜನ 3:30 ಗಂಟೆ ಓಡಿ ಹೋಗಿದ್ದಾರೆ. ಸೊ ನಮ್ಮ ಜೊತೆಗೆ ಸುದೀಪ್ ರೈ ಅವರ ತಂದೆ ದಾಮೋದರ್ ಅವರು ಕೂಡ ಇದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ಸುದೀಪ್ ರೈ ರವರು. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಬೇಕಾಗಿದೆ. ಬಟ್ ಇವರಲ್ಲಿ ಒಂದಷ್ಟು ಡೌಟ್ಸ್ ಇದೆ, ಅದನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಾ ಅಂತೇಳಿ, ನಿಮ್ಮ ಮಗ ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು? ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅವಳ ಕಿರುಕುಳದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ಅನ್ನುವಂಥ ವಿಚಾರದಲ್ಲಿ. ನಿಮ್ಗೇನಾದ್ರೂ ಗೊತ್ತಿತ್ತಾ ಅವರ ಇಬ್ಬರ ನಡುವೆ ಲವ್ ಇದ್ದಿರುವಂಥದ್ದು? ನನ್ನ ಲೆಕ್ಕ ಪ್ರಕಾರ ಅವನ ಆತ್ಮಹತ್ಯೆ 100% ಮಾಡಿಲ್ಲ. ಅವನಿಗೆ ಆತ್ಮಹತ್ಯೆಗೆ ಇವಳು ವಿಷದಲ್ಲಿ ಆಹಾರ ಸೇರಿಸಿ ಬೆರೆಸಿಕೊಟ್ಟಿದ್ದಾಳೆ ಅನ್ನೋದೇ ನಮ್ಮ ಅನುಮಾನ. ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ರಣಏಡಿ ಅಲ್ಲ ಅವನು ಒಬ್ಬ ರಣಧೀರ. ಅಂಥ ಸಂದರ್ಭದಲ್ಲಿ ಏನಾಗಿದೆ ಅಂತೇಳಿದರೆ, ಫೆಬ್ರವರಿ 17ನೇ ತಾರೀಕಿಗೆ ಇದು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಇದು ಹರೀಶ್ ಶೆಟ್ಟಿ ಮತ್ತು ಮಲ್ಲಿಕರವರ ದಂಪತಿಯ ಮಗಳು ಸೌಮ್ಯ ಶೆಟ್ಟಿಯು ಇವಳನ್ನು ಇನ್ಸ್ಟಾಗ್ರಾಮಲ್ಲಿ ಇದಾಗಿ 17ನೇ ತಾರೀಕಿಗೆ ಇವ್ರು ಹೇಳ್ತಾರೆ, 17/2/26 ಫೆಬ್ರವರಿ ಇವರು ಮದುವೆ ಆಗಿದ್ದೇವೆ, ರಿಜಿಸ್ಟರ್ ಮದುವೆ ಆಗಿದ್ದೇವೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ. ಇವರು ನಮಗೆ ತಡವಾಗಿ ವಿಚಾರ ತಿಳಿದು ಬಂತು ಇವರು ಇದಾಗಿದ್ದಾರೆ. ಈ OTP ಬಂದಿದ್ದು ಇದು ಮಗಳಿಗೆ, ನಮಗೆ OTP ಬಂದಿಲ್ಲ. ಯಾವುದು ನಮಗೆ ಗೊತ್ತಾಗಿಲ್ಲ, ಯಾವ OTP ಏನಂತ ಗೊತ್ತಿಲ್ಲ ನಮಗೆ. 17 ಮಗಳು ಹೇಳಿಲ್ವಾ ನಿಮ್ಮ ಮಗಳು? OTP ಬಂದಿದ್ದಾಳೆ ಅಂತ ಅವರಿಗೆ ಜೋರು ಮಾಡಿದಂತೆ, ನನಗೆ ಕೊಟ್ಟರು ಅಂತೇಳಿ. ಆಮೇಲೆ ಅದು ಏನಾಯ್ತಂತೆ, ಹಾಗೆ ಹೀಗೆ ಅಂತೇಳಿ ಅಲ್ಲಿ ಕ್ಯಾನ್ಸಲ್ ಆಯಿತು ಪದ್ಮುಂಜದಲ್ಲಿ. ಯಾವುದು ಆ OTP ಇದರಲ್ಲಿ ಇದಾಯಿತು. ಮತ್ತು ಎಲ್ಲಿ ಆದರೂ ಏನಾದರೂ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಾಗಿದ್ದು ಮತ್ತೊಂದು 15 ದಿವಸ ಬಿಟ್ಟ ಮೇಲೆ ಹೀಗೆ ಆಗಿದೆ ಅಂತ ಸಿಂಪಲ್ ಆಗಿ ಗೊತ್ತಾಯಿತು. ಅದನ್ನು ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ಲಿಲ್ವಾ ಸರ್? OTP ಬಂದಿದೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಾದಾಗ ಅಂತ ಹೇಳಿದರೆ ಇವಳು OTPನ ಕೊಟ್ಟಿಲ್ಲ ಅಂದರೆ ಮತ್ತೆ ಅಲ್ಲಿಗೆ ಮುಗಿದೋಯ್ತಲ್ಲ ಅಂತ ಹೇಳಿಬಿಟ್ಟು ನಾವು ಅಲ್ಲಿಗೆ ನಿಲ್ಲಿಸಿದ್ದೇವೆ ನಾವು. ಕರೆಕ್ಟ್ ಅಲ್ಲ, ಒಂದು ವೇಳೆ ಮ್ಯಾರೇಜಿಗೋಸ್ಕರ OTP ಬಂದಿರುವಂಥದ್ದು, ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿರುತ್ತೆ. ಸೊ ಅದನ್ನು ನಿಮ್ಮ ಮಗಳು ನಿಮಗೂ ಕೂಡ ತಿಳಿಸಿರ್ತಾಳೆ. ಸೊ ಇವನು ಯಾಕೆ ರಿಜಿಸ್ಟರ್ ಮ್ಯಾರೇಜ್ ಆಗೋಕೆ ಹೋಗ್ತಾ ಇದ್ದೇನೆ ಅನ್ನುವಂಥ ವಿಚಾರದಲ್ಲಿ ಅದನ್ನು ಫಾಲೋ ಅಪ್ ಮಾಡಿಲ್ವಾ ಅಂತ? ಇಲ್ಲ, ನಾವು ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದರೆ, ಇವನು ಅವಳ ಜೊತೆ ನಮ್ಗೆ ಇಂಥವಳು ಆಗಿ ಹೀಗೆ ಅಂತ ಹೇಳಿಲ್ಲ. ಯಾಕಂತೇಳಿ ಪರಿಚಯ ಆಗಿದೆ ಏನಂತ ಹೇಳಿಲ್ಲ. ಬಂಗ್ಲೆಗುಡ್ಡೆಯಲ್ಲಿ, ಅದು ಕಾರ್ಕಳದ ಬಂಗ್ಲೆಗುಡ್ಡೆಯಲ್ಲಿ ಒಂದು ಹುಡುಗಿಯನ್ನು ನೋಡಿದೆ ಅಂತ ಹೇಳಿದ್ದು ಸತ್ಯ. ನಾನು ಹೋಗಿದ್ದು 100ಕ್ಕೆ 100 ಸತ್ಯ. ಅವರು ನಮ್ಮ ಮನೆಗೆ ಬಂದಿದ್ದು 100ಕ್ಕೆ 100 ಸತ್ಯ. ಮತ್ತೇನಾಯ್ತು ಅಂತ ಹೇಳಿದರೆ, ಅವ್ರ ಹತ್ರ ಹೇಳಿದ್ವಿ ನಾವು, ಈಗ ಮದುವೆ ವಿಚಾರದಲ್ಲಿ ಅಷ್ಟೊಂದು ಅವಸರ ಮಾಡಿದರೆ ಆಗೋದಿಲ್ಲ, ಅದಕ್ಕೊಂದು ಸಮಯ ಬೇಕು. ಮದುವೆ ಅನ್ನುವುದು ಸೂರ್ಯಚಂದ್ರರು ಇರುವ ತನಕ ಆಶೀರ್ವಾದ ಮಾಡುವಂಥ ಒಂದು ಕ್ರಮ. ಇವತ್ತು ನಾಳೆಯಲ್ಲಿ ಮುಗಿದು ಹೋಗುವ ವ್ಯವಹಾರ ಅಲ್ಲ. ಹಾಗಾಗಿ ನಮಗೆ ಸಮಯ ಕೊಡಿ, ನಾವು ಇದರ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋದಿಲ್ಲ, ಈಗ ನಮಗೆ ಸಮಯ ಕೊಡಿ, ಅವಸರ ಮಾಡೋದು ಬೇಡ ಅಂತ ಹೇಳಿದೆ. ಆಗ ಅವ್ರು ಏನಂದ್ರೆ ಗೊತ್ತಾ, ಆಯಿತು, ನಮ್ಮ ಶ್ರೀಮಂತೂರಲ್ಲಿ ನಮಗೆ ಒಂದು ದೇವರ ಕಾರ್ಯಕ್ರಮ ಇದೆ, ಅದು ಮುಗಿಸಿ ಏಪ್ರಿಲ್ ನಂತರ ಮಾತಾಡುವ ಅಂತ ಹೇಳಿದರು ಅವರು. ಅದರ ಮಧ್ಯೆ ಈ ಫೆಬ್ರವರಿ 17 ಉಂಟು, ಅವ್ರು ಬಂದಿದ್ದು ನಮ್ಮ ಮನೆಗೆ ಫೆಬ್ರವರಿ 16. ಫೆಬ್ರವರಿ 17ರಲ್ಲಿ ಈ ಘಟನೆ ನಡೆದಿದ್ದು ಅಂತ ಮತ್ತೆ ಗೊತ್ತಾಯಿತು ನಮಗೆ. ಮಾರ್ಚ್ 17/3/26 ಪಾಯಸನ ಕೊಟ್ಟಿದ್ದಾಳೆ ಅವಳು. ನೇರವಾಗಿ ಇದಕ್ಕೆ ಕಾರಣ ಸೌಮ್ಯ ಶೆಟ್ಟಿ. ಇದು ಮಾರ್ಚ್ 17ನೇ ತಾರೀಕಿಗೆ ಕೊಟ್ಟಿದ್ದಾಳೆ ಅಂತ ನಮ್ಮ ಇದು ಅಭಿಪ್ರಾಯ. ಮಾರ್ಚ್ 17ಕ್ಕೆ ನಮ್ಮ ನೆಲ್ಯಡಿಗೆ, ನಮ್ಮ ಊರಿಗೆ ಬಂದು ಇಲ್ಲಿ ಗಲಾಟೆ ಮಾಡಿ ನನ್ನ ಹೆಂಡತಿ ಅಂದರೆ ಪುಷ್ಪಲತಾ, ನನ್ನ ಮಗ ಸುದೀಪು, ಇವರು ಕಾರಿನಲ್ಲಿ ಒಟ್ಟಿಗೆ ಬೆಳ್ತಂಗಡಿಗೆ ಅವರ ತಂದೆ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವರು ಬೆಳ್ತಂಗಡಿ ಕಾರಿನಲ್ಲಿ ಅಡ್ಡ ಹಾಕಿ, ನೆಲ್ಲಿಯಡಿ 5 ಸೆಂಟ್ ಪಕ್ಕದಲ್ಲಿ ಅಡ್ಡ ಹಾಕಿ ಈ ಅವ್ಯಾಚ ಶಬ್ದದಲ್ಲಿ ನಿಂದಿಸಿ, ಕೊಲೆ ಬೆದರಿಕೆಯನ್ನು ಹಾಕಿಸಿ, ಇಲ್ಲದ ಸಲ್ಲದ ತೊಂದರೆಗಳನ್ನು ಕೊಟ್ಟು ನನ್ನ ಹೆಂಡತಿಯನ್ನು ಸೀಟಿನಿಂದ ಎಳೆದಾಕಿ ಹಿಂದ್ಗಡೆ ಕೂರಿಸಿ ಏನೆಲ್ಲ ಮಾಡಿದಾಳೆ ಅವಳು. ಅಲ್ಲ, ಈಗ ಪ್ರಶ್ನೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ ಸರ್, ನೀವು ಆ ಕಾರ್ಕಳದಲ್ಲಿರುವಂತಹ ಮನೆಗೆ ಹೋಗಿರ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗುತ್ತೆ, ನಿಮ್ಮ ಮಗ ನಿಮ್ಗೆ ಹೇಳ್ತಾರೆ ನನಗೆ ಈ ತರ ಒಂದು ಹುಡುಗಿಯ ಪರಿಚಯ ಇದೆ, ಅವಳ ನಾನು ಮದುವೆ ಆಗ್ತೀನಿ ಅಂತ. ಸೊ ಈ ಕಾರಣಕ್ಕಾಗಿ ನೀವು ಕಾರ್ಕಳಕ್ಕೆ ಹೋಗಿರ್ತೀರ. ಅವರು ನಂತರ ನಿಮ್ಮ ಮನೆಗೂ ಕೂಡ ಬಂದಿರ್ತಾರೆ. ನಂತರದಲ್ಲಿ 1 ತಿಂಗಳ ನಂತರ ಮೇ ಬಿ ಅಲ್ಲ ಮಾರ್ಚ್ ಫೆಬ್ರವರಿ 16ನೇ ತಾರೀಕಿಗೆ ನಮ್ಮ ಮನೆಗೆ ಬಂದಿದ್ದು. ಫೆಬ್ರವರಿ 16ನೇ ತಾರೀಕಿಗೆ ನಮ್ಮ ಮನೆಯದು. ಇದಕ್ಕೆ ಅದು ರಿಜಿಸ್ಟ್ರೇಷನ್ ನಡೆದಿದ್ದ ಪ್ರಕ್ರಿಯೆ ನಡೆದಿದ್ದು ಫೆಬ್ರವರಿ 17ಕ್ಕೆ.
16ಕ್ಕೆ ನಿಮ್ಮ ಮನೆಗೆ ಬರ್ತಾರೆ, ಫೆಬ್ರವರಿ 17ಕ್ಕೆ ರಿಜಿಸ್ಟ್ರೇಷನ್ ಆಗುವಂತ ವಿಚಾರ ನಿಮ್ಗೆ ಗೊತ್ತಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನಿಮ್ಮ ಮಗಳಿಗೆ ಬಂದಂತ OTPಯ ಮುಖಾಂತರ. ಇದನ್ನು ನೀವು ನಿಮ್ಮ ಮಗನಿಗೆ ಪ್ರಶ್ನೆ ಮಾಡ್ಲಿಲ್ವಾ? ನಮ್ಮ ಮಗನಿಗೆ ನನ್ನ ಮಗಳಿಗೆ OTP ಬಂದಿದ್ದು ಸರಿ, ಇವರು OTP ಮಾಡಿದ್ದು ಪದ್ಮುಂಜದಲ್ಲಿ. ಎಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋ ಪ್ರಕ್ರಿಯೆ ಅಂತ ನಮಗೆ ಗೊತ್ತಿರುತ್ತಾ? ಅಲ್ಲ, ನಿಮ್ಮ ಮಗನ ಹತ್ರ ನೋಡು ರಿಜಿಸ್ಟ್ರೇಷನ್ ಅನ್ನುವಂತ ವಿಚಾರದಲ್ಲಿ OTP ನನ್ನ ಮಗಳಿಗೆ ಬಂದಿದೆ, ಏನು ನೀವು ಮ್ಯಾರೇಜ್ ಆಗ್ತಾ ಇದ್ದೀರಾ, ಯಾವ ಕಾರಣಕ್ಕೆ ಆಗ್ತಾ ಇದ್ದೀರಾ, ಇತ್ತೀಚೆಗಷ್ಟೇ ಬಂದು ಹೋಗಿದ್ದಾರೆ, ಏನದು ರಿಜಿಸ್ಟ್ರೇಷನ್ ಯಾರೋ ಒಬ್ಬರ ಹತ್ರ ಕೇಳಿದ್ರೆ, ಈಗ ಮೊದಲನಾಗಿ ಅಲ್ಲ, ಈಗಿನ ಸಿಸ್ಟಮ್ ಏನಂತಾರೆ ಆನ್ಲೈನ್ ಸಿಸ್ಟಮು. ಆನ್ಲೈನ್ ಸಿಸ್ಟಮ್ ಎಲ್ಲಿ ಮಾಡ್ತಾರೆ ಏನು ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ, ಗೊತ್ತಾಗೋದಿಲ್ಲ ಅಂತ ಹೇಳಿದ್ರು. ಅದೇ ಅದನ್ನು ನೀವು ಮಗನಿಗೆ ಪ್ರಶ್ನೆ ಮಾಡ್ಲಿಲ್ವಾ ಅಂತ ಹೇಳಿ. ಯಾಕೆ ಬಂದ್ರಲ್ವ ನಮ್ಮ ಮನೆಗೆ, ಅವಳು ಕರ್ಕೊಂಡು ಹೋದ್ಲು ಎಲ್ಲಿಗೆ, ಕೆಂಪುಗುಡ್ಡೆಗೆ, ಇದು ಬಂಗ್ಲೆಗುಡ್ಡೆಗೆ, ಕಾರ್ಕಳ ಬಂಗ್ಲೆಗುಡ್ಡೆಗೆ. ನಮಗೆ ಇಲ್ಲಿ ಗೊತ್ತಿರುತ್ತೆ, ನಾವು ತೋಟದ ಕೆಲಸ ಮಾಡುವವರು, ಮನೆಯಲ್ಲಿ ತೋಟ ಇರುವವರು, ನಾವೇನು ಅಂತ ಎಜುಕೇಟೆಡ್ ಅಲ್ಲ, ನಮಗೆ ವಿಚಾರ ಗೊತ್ತಿರ್ಬೇಕಲ್ಲ. ಈಗ OTP ಬಂದಾಗ ಸರ್ ಅಂದ್ರೆ ನಮ್ಮ ಮಗಳಿಗೆ ಬಂತು, ಯಾವ್ದಾರ OTP ಅಂತ ಕಂಪ್ಲೀಟ್ ಆಗಿಲ್ಲಲ್ಲ ಸರ್. ಈಗ OTP ಕಂಪ್ಲೀಟ್ ಆಗ್ಬೇಕಾದ್ರೆ ಇವ್ರು ಕೊಟ್ಟಿದ್ರೆ OTP ಕಂಪ್ಲೀಟ್ ಆಗೋದು. ಇವ್ರು OTP ಕೊಟ್ಟಿಲ್ಲಲ್ಲ, ಯಾವುದು ಇವ್ರು OTP ಕೊಟ್ಟಿಲ್ಲ. ಅವ್ರು ಕೇಳಿದ್ರೆ ಸರಿ, ಯಾರು ವಿಷ್ಣು ಏನ ಸೈಬರ್ ಇರಬೇಕು, ಅವ್ರು ಕೇಳಿದ್ದು 100% ಸರಿ. ಯಾವ ರೀತಿ ಅಂದ್ರೆ ಇವ್ರು ಕೇಳಿಲ್ಲ. ಸೌಮ್ಯ ಮತ್ತು ನಿಮ್ಮ ಮಗ ಸೌಮ್ಯ ಮತ್ತು ಸುದೀಪ್ ರೈ ಅವರು ಮದುವೆ ಆಗ್ತಾ ಇದ್ದಾರೆ, ಅದಕ್ಕೆ ರಿಜಿಸ್ಟ್ರೇಷನ್ಗೆ OTP ಅಂತೇಳಿ ನಿಮ್ಮ ಅವ್ರ ಹತ್ರ ಕೇಳಿದಾರೆ ಅಂತ. ಕೇಳಿದ್ದೇನು ಗೊತ್ತಾ, OTP ಕೊಡಕ್ ಆಗೋದಿಲ್ಲ. ಯಾಕೋಸ್ಕರ, ಯಾವ ಉದ್ದೇಶ ಅಂತ ಅವ್ರು ಹೇಳಿಲ್ಲ. ಯಾವ ಉದ್ದೇಶ ಅಂತ ಇರ್ಬೇಕಲ್ಲ ಯಾರು. ಈಗ OTP ಯಾವ ಉದ್ದೇಶ ಅಂತ ಈಗ ಅಂತ ಹೇಳಿದ್ರಂತೆ, ಅದಕ್ಕೆ ನಾನು ಕೊಡೋದಿಲ್ಲ, ನನ್ನ OTP ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದು ಯಾರು ಅಂತ ಇವಳು ಜೋರು ಮಾಡಿದ್ಲಂತೆ. ನಿಮ್ಮ ಮಗನನ್ನು ಒಂದು ಪ್ರಶ್ನೆ ಮಾಡಲಿಲ್ವಾ ಅಂತ ಹೇಳಿ. ಪ್ರಶ್ನೆ ಮಾಡಕ್ಕೆ ಇವ್ನು ಸಿಕ್ಕಿದ್ರಲ್ವ, ಇವ್ನು ಮೊಬೈಲ್ನ ತೆಗೆದ್ರಲ್ವಾ, ಇವ್ನು ತೆಗೆದಿರಲಿಲ್ಲ. ಇವರು ಫೋನ್ ಮಾಡಿದಾಗ ಇವ್ನು ತೆಗೆದಿಲ್ಲ. ಯಾರಂದ್ರೆ ಅವ್ಳು ಬಿಡ್ಬೇಕಲ್ಲ. ಯಾರು ಈ ಸೌಮ್ಯ ಶೆಟ್ಟಿ ಅನ್ನೋ ಹುಡುಗಿ ಉಂಟಲ್ಲ, ಎಷ್ಟೋ ಜನರ ಅಮಾಯಕರನ್ನು ಬಲಿವಾಸ ಮಾಡಿದಂಥ ಹುಡುಗಿ, ಮತ್ತು ಇವನನ್ನು ಬಲಿವಾಸ ಮಾಡೋದೇ ಇರುತ್ತಲ್ಲ, ತೆಗೆದಿಲ್ಲ. ತೆಗಿಯಕ್ಕೆ ಅವಳು ಬಿಡುದಿಲ್ಲ. ಅವಳು ಲಿಂಕ್ ಒಟ್ಟಿಗೆ ಇರೋದು ಅವಳು. ಯಾರು ನಮ್ಮ ಫೋನ್ ಅಂತ, ಯಾರು ಫೋನ್ ಬಂದ್ರು ಫಸ್ಟ್ ತೆಗೆಯುವುದೇ ಅವಳು. ಪರಿಚಯ ಇಲ್ಲದ ಫೋನ್ ಅಂದ್ರೆ ಕಟ್ ಮಾಡಿ ಬಿಡ್ತಾಳ ಅವಳು. ಇಲ್ಲ ನಮ್ದು ಅವತ್ತಿಂದ ಇವತ್ತಿನ ಅವಳು ನಾನು ಮಾತಾಡಲ್ಲ, ಅವಳ ಹತ್ರ ನಾನು ಮಾತಾಡಲ್ಲ, ಅವಳು ಮಾತಾಡಲ್ಲ. 17ರ ನಂತರ ರಿಜಿಸ್ಟ್ರೇಷನ್ ಮ್ಯಾರೇಜ್ ಏನು ಅಂತೇಳಿ ಕೇಳುವಂತ ಪ್ರಯತ್ನ ಪಟ್ರಿ ನೀವು? ಪಟ್ಟಿದ್ದೇನೆ. ಯಾಕಂದ್ರೆ ಪಟ್ಟ ನಂತರ ಹೇಗೆ ಅಂತ ಅದು ಇದರಲ್ಲಿ ಆಗ್ತದೆ, ಯಾವುದು ಸೈಬರ್ ಅಲ್ಲಿ ಆಗ್ತದೆ, ಅದು ಆನ್ಲೈನ್ ಪ್ರಕಾರ ನಡೆಯೋದು. ಮಗನಿಗೆ ಕೇಳುವಂತದನ್ನು ಮಾಡಿದ್ದೀರಿ? ಮಾಡಿದ್ದೇನೆ. ಬರುವಾಗ ನಮ್ಮ ಮಿಸ್ಸಸ್ ಹತ್ರ ಹೇಳಿದೆ ಕೇಳೋದು. ಮಿಸ್ಸಸ್ ನನ್ನಾಗಿ ಎಲ್ಲಿ ಬರೋಡಿ, ಏನು ಫುಲ್ ಓದಿದಾರೇನೋ ಅಲ್ಲ, ಅವಳಿಗೆ ವಿಚಾರ ಗೊತ್ತಿರೋದಿಲ್ಲ. ಈಗ ನಮಗೆ ಇದರ ವಿಚಾರ ಗೊತ್ತಿರಬೇಕಲ್ಲ ಯಾವುದು. ಹಾಗೆ ಮೊದಲು ಸಬ್ ರಿಜಿಸ್ಟರ್ ಆಫೀಸ್, ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಾವು ಇಲ್ಲಿ ಕೇಳಕ್ಕೆ ಹೋಗುದು, ಯಾವ ಸೈಬರ್ ಯಾವ ಇದು ಅಂತ ನಮಗೆ ಗೊತ್ತಿರ್ತದ. ಅಲ್ಲ ಏನಂತ ಹೇಳಿದ್ರೆ ಸರ್, ಈಗ ಒಂದು ಮನೆಗೆ ಹೋಗಿರ್ತೀವಿ, ಕಾರ್ಕಳದ ಇಲ್ಲಿ ಮನೆಗೆ ಬಂದಿದ್ದಾರೆ ಅವರು. ಸೊ ಹೀಗಿರ್ಬೇಕಾದ್ರೆ ಮದುವೆ ಮಾತಾಡುವ ಅಂತೇಳಿ ಇರುತ್ತೆ. ಆ ಟೈಮಲ್ಲೇ ನೆಕ್ಸ್ಟ್ ಡೇನೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಅಂತ. ಮಗ ಯಾಕೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಮಗ ನೀನು? ಇವಳು ಆ ಥರದವಳು ಅಲ್ಲ, ಪೇರೆಂಟ್ಸ್ ಆದವರು ಮಗ ಮದುವೆ ಮಾಡ್ತೀವಿ ಅಂತೇಳಿ ಹೇಳಿದ್ದೀವಿ ಅಲ್ವಾ, ಯಾಕೆ ಇವತ್ತೇ ರಿಜಿಸ್ಟ್ರೇಷನ್ ಮಾಡಿದ್ದಿ ಮಗ ಅನ್ನುವಂಥ ಅವರ ಅಭಿಪ್ರಾಯದ ಬಗ್ಗೆ ನಾವು ಮಾತಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವನ ಸ್ವಂತ ಅಭಿಪ್ರಾಯ. ಅವನು ಏನು ಮಾಡಿದ, ಹೇಗೆ ಆಯ್ತು, ಅವಳು ಒತ್ತಾಯ ಮಾಡಿದ್ಲು ಅಂತ ನಮಗೆ ಸತ್ಯ ಗೊತ್ತಿಲ್ಲ. ಗೊತ್ತಿರೋ ವಿಚಾರ ನಾವು ಹೇಳ್ಬೇಕಾದ್ರೆ ಗೊತ್ತಿಲ್ಲದ ವಿಚಾರ ಹೇಳಿದ್ರೆ ತಪ್ಪಾಗುತ್ತಲ್ಲ. ಕೇಳುವಂತ ಪ್ರಯತ್ನ ಮಾಡಿದ್ದೇವೆ. ಯಾಕಂದ್ರೆ ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್ ಆದ್ರೂ ಮಾಡಿದ್ದೇವೆ. ಎಷ್ಟು ಮಾಡಿದ್ದೇವೆ, ಪ್ರಯತ್ನ ಮಾಡಿದ್ದೇವೆ. ಡೈರೆಕ್ಟ್ ಹೇಳಿದ್ರೆ ತೆಗಿಬೇಕಲ್ಲ, ಈಗ ಫೋನ್ ತೆಗಿಬೇಕಲ್ಲ. ಈಗ ಅವಳು ಬಿಡ್ಬೇಕಲ್ಲ ತೆಗಿಯಕ್ಕೆ, ತೆಗಿಬೇಕು. ಫೋನ್ ತೆಗಿದ್ರೆ ಮಾತಾಡೋದು. ಈಗ ನಾವೊಂದು ಆಫೀಸಿಗೆ ಹೋಗ್ತೀವಿ, ಆಫೀಸಲ್ಲಿ ನಾವು ಫೋನ್ ತೆಗೆಯೋದಿಲ್ಲ. ಯಾಕೆ ತೆಗೆದಿಲ್ಲ ಅಂತ ನಮಗೆ ಕೇಳಕ್ಕಂತ ರೈಟ್ಸ್ ಉಂಟಾ? ಇಲ್ಲ. ಇವ್ನು ಫೋನ್ ತೆಗೆದಿದ್ರೆ ಎಲ್ಲ ವಿಚಾರ ಹೇಳ್ತೀವಿ. ಇವನಿಗೆ ಎಲ್ಲ ವಿಚಾರ ಏನಂತ ಹೇಳಿದರೆ ತಿಳಿಸೋಣ ಅಂತ ಹೇಳಿದ್ರೆ ಇವ್ಳು ಬಿಡುವುದಿಲ್ಲ. ಇವಳು ಅಂದರೆ ಸೀಮಂತರ ಕಡೆ ಅಂದಿನ ವೇಣುಗೋಪಾಲ, ಅವನನ್ನು ಮದುವೆಗೆ ಅವನು ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದಾನೆ, ಅವಳಿಗೆ ಕೊಟ್ಟಂತ ಚಿತ್ರ ಹಿಂಸೆಯನ್ನು ಅಷ್ಟಿಷ್ಟಲ್ಲ. ಮೊದಲು ಅವಳಿಗೆ ಮದುವೆ ಆಗಿದೆ, ಪ್ರಸಾದ ಪೂಜಾರಿ ಅಂತ, ಅದು ಡೈವರ್ಸ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೆ ಅಂದ್ರೆ ಗೊತ್ತಿಲ್ಲ, ಅದರ ಪ್ರೊಸೀಜರ್ ಉಂಟಲ್ಲ ಹೈಕೋರ್ಟಿಂದ, ಅದೆಲ್ಲ ಇದು ಸಿಗಬೇಕಲ್ಲ ಕಾಪಿ ಎಲ್ಲ. ಆಮೇಲೆ ಸಂಜಯ್ ಕುಮಾರ್ ಅಂತೇಳಿ ಅವನಿಗೆ ತಾಯಿ ತಂದೆಗೆಲ್ಲ ವರದಕ್ಷಿಣೆ ಕಿರುಕುಳ ಅಂತ ಕೊಟ್ಟಿದ್ದಾನೆ. ಅದು ಪಾಂಡವೇಶ್ವರ ಮಹಿಳಾ ಪೊಲೀಸ್ ಠಾಣೆಗೆ ಅಂತ ಕಾಣ್ತದೆ, ಎಲ್ಲ ಕೊಟ್ಟಿದ್ದಾರೆ. ಆನಂತರದಲ್ಲಿ ನಿಮ್ಗೆ ಡೌಟ್ ಬರೋಕೆ ಶುರು ಆಯ್ತಾ, ಯಾಕೆ ಮದುವೆ ಆಗ್ತಾ ಇದ್ದಾರೆ, ಯಾಕೆ ಸಡನ್ ಆಗಿ ಇವರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದಾರೆ ಅಂತ ಹೇಳಿ ಹತ್ರ ಹೇಳಿದಂತೆ ನನಗೆ ಸಿಕ್ಕಾಬಟ್ಟೆ ಟಾರ್ಚರ್ ಆಗ್ತಿದೆ, ಅವಳು ನನಗೆ ಹಿಂಸೆ ಕೊಡ್ತಿದ್ದಾಳೆ, ಮಾನಸಿಕ ಹಿಂಸೆ. ಬೇರೆ ಅವನ ಮಾವಂದಿರ ಹತ್ರ ಅತ್ತೆ ಹತ್ರ ಎಲ್ಲ ಹೇಳ್ತಾರಂತೆ, ನನಗೆ ಹಿಂಸೆ ಕೊಡ್ತಾ ಇದ್ದಾನೆ, ಹೀಗೆ ಮಾಡ್ತಾ ಇದ್ದಾಳೆ ಅವಳು. ಮೊದಲು ಎಲ್ಲ ಇವಳ್ದೆಲ್ಲ ಫಸ್ಟ್ಗೆ ಏನು ಹೇಳಿಲ್ಲ ಅವಳು. ಸತ್ಯವನ್ನು ಮರೆಮಾಚಿ ಇವನಿಗೆ ಯಾವುದೇ ರೀತಿಯ ಗೊತ್ತಿಲ್ಲದೆ ಕೆಲವು ಮಾಹಿತಿಗಳನ್ನ ಕೊಡದೆ ಅವಳು ಮದುವೆಗೆ ಮೂಲ ಕಾರಣ. ಅವಳಿಗೆ ಏನಂತಾರೆ, ಇದು ಯಾವುದೋ ಒಂದು ಹವ್ಯಾಸ, ಮದುವೆ ಆಗೋದು ಬಿಡುವುದು, ಅವ್ರ ಮೇಲೆ ಕೇಸು ಕೊಡುವುದು, ಅದು ಇದು ಅಂತ.
ಹಾಗಾಗಿ ಇದಾಗಿದೆ. ಇದು ಒಂದು ಕೇಸ್ ಅಲ್ಲಲ್ಲ. ನಿಮ್ಮ ಮಗ ಕೂಡ ಯಾಕೆ ಸಡನ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಅಂದರೆ ನೋಡಿ, ನನ್ನ ಮನಸ್ಸಲ್ಲಿ ಏನಿದೆ, ಇನ್ನೊಬ್ಬರ ಮನಸ್ಸಲ್ಲಿ ಹೇಳಿದೆ. ನಾನು ಹೇಳಕ್ಕೆ ನಾನು ಸೈಂಟಿಸ್ಟ್ ಅಲ್ಲ. ಇರ್ಬೋದು, ಮತ್ತು ನಾನೆಲ್ಲ ಇವನ ಫೋನ್ ಇರೋದು ಈಗಲೂ ಅವನ ಹತ್ರನೇ ಇರೋದು. ಇವನು ಸತ್ತೋದಾಯಿತು, ಇವನು ಇದರಲ್ಲಿ ಏನಪ್ಪಯ್ಯ ಹಾಸ್ಪಿಟ್ಲಲ್ಲಿ ಕೋಮ ಸ್ಥಿತಿಯಲ್ಲಿದ್ದ, ಆವಾಗಲೂ ಅವನ ಫೋನ್ ಅವನ ಜೊತೆಲಿ ಇರೋದು, ಈಗಲೂ ಅವನ ಹತ್ರ ಇದೆ. ಪೊಲೀಸ್ನವ್ರಿಗೆ ವಿಚಾರ ತಿಳಿಸಿದೆ. ಇವತ್ತಿನವರೆಗೆ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಅದನ್ನು ಸೀಸ್ ಮಾಡಿಲ್ಲ. ನಿಮ್ಮ ಮಗನನ್ನು ಪಕ್ಕಾ ಹನಿ ಟ್ರ್ಯಾಪ್ ಮಾಡಿದ್ದಾರೆ. 100% ಹನಿ ಟ್ರಾಪ್ ಇದಕ್ಕೆ ಸಂಶಯ. ಎಷ್ಟು ಜನರು ಮಾಡಿದಾರಲ್ಲ ಅಮಾಯಕರನ್ನು. ಯಾರು ಇವಳ ಗ್ಯಾಂಗಿ ಅಮಾಯಕ ಯಾರನ್ನು ಸುಲಿಗೆ ಮಾಡೋದು, ಅವ್ರ ಹತ್ರ ದುಡ್ಡು ಇದ್ರೆ ದುಡ್ಡು ಸುಲಿಗೆ ಮಾಡೋದು, ಚಿನ್ನ ಇದ್ರೆ ಚಿನ್ನ ದೋಚೋದು, ಜಮೀನು ಇದ್ರೆ ಜಮೀನು ದೋಚೋದು, ಏನೆಲ್ಲ ಐಡಿಯಾ ಮಾಡಿ ಇವಳು ಜಮೀನು ಆಸೆಗೆ ಬಡೋದು ಬಿಟ್ಟರೆ ಬೇರೆ ಏನಿಲ್ಲ ಇವಳಿಗೆ. ನಮ್ಮ ಜಮೀನು ಅವನದಲ್ಲ, ನನ್ನ ಒಂದು ಸ್ವಂತ ಜಾಗ ಅದು. ಅವಳಿಗೆ ಅದನ್ನೇ ಮಾಡೋಕ್ಕಾಗೋದು, ನನ್ನ ಸ್ವಂತ ಆಸ್ತಿ ಅದು. ಗೊತ್ತಾಯ್ತಲ್ಲ, ನನಗೆ ಯಾರಿಗೆ ಬೇಕಾದ್ರೆ ಇದು ಮಾಡಿಕೊಡ್ಬೋದು, ಅದು ಅವಳಿಗೆ ಮಗನಿಗೆ ಕೊಡಬೇಕಂತ ಏನಿಲ್ಲ. ಈಗ ನೀವು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಅವಳು ಮೊನ್ನೆ ಪೇಪರ್ನವರಿಗೆ, 16ನೇ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿರೋದು, 16ನೇ ತಾರೀಕಿಗೆ ಪಾಯ್ಸನ್ ಆಗಿದೆ, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿದೆ, 21ನೇ ತಾರೀಕಿಗೆ ಇದು ಡೆಂಗ್ಯೂ, 22ಕ್ಕೆ ಅಲ್ಲ 21ಕ್ಕೆ ಅವ್ರ ಹಾಸ್ಪಿಟ್ಲ್, 21ಕ್ಕೆ ಡೆಂಗ್ಯೂ ಜ್ವರ ಆಗಿದೆ ಅಂತ. ಇದು ಸೌಮ್ಯ ಶೆಟ್ಟಿ ಯಾರು? ಡಾಕ್ಟ್ರಾ? ಫುಡ್ 16ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿದೆ ಅಥವಾ ಪಾಯ್ಸನ್ ತೊಗೊಂಡಿದ್ರೆ 21ರ ಕಾದಿದ್ದು ಯಾಕೆ? ಅವತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬೋಯ್ತಲ್ಲ. ಅಲ್ಲಿ ಅವಳು ಹೇಳಿಕೆಲ್ಲಿ ಗೊಂದಲ ಇಲ್ವಾ? ಈಗ ಅವಳೊಂದು ಸ್ಟೇಟಲ್ಲಿ ಹೇಳ್ತಾಳಂತೆ, ನನಗೆ ಸಿಟ್ಟು ಜಾಸ್ತಿ ಅಂತ. ಸಿಟ್ಟಿದೆ ಅಂತೇಳಿ ಮೂಗು ಕೊಯ್ಕೊಳ್ಳೋದಾ? ಸಿಟ್ಟಿದೆ ಅಂತ ಕೈಕಾಲು ಕಟ್ ಮಾಡ್ಕೊಳ್ಳೋದಾ? ಈಗ ನನ್ನ ಮಗ ಸ್ವಲ್ಪ ಈಗ ಅವನು ದುಡುಕಿರ್ಬೋದಾ ಅದು ಅಂತ ನಮಗೆ ಗೊತ್ತಿಲ್ಲ. ಆದರೂ ಇವಳದು ಅರ್ಜೆಂಟ್ ಮಾಡಿ ಅಲ್ಲ ಇವಳು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು. ಇವಳು ಸತ್ಯವನ್ನು ಮರೆಮಾಚಿಲ್ವ ಅಲ್ಲಿ? ಯಾವುದು ಸತ್ಯವನ್ನು ಮರೆಮಾಚಿದಾಳೆ. ಇದರ ಬಗ್ಗೆ ಈಗ ಏನಂದರೆ ನಾವು ತನಿಖೆಗೆ ಆಗ್ರಹ ಮಾಡ್ತಾ ಇದ್ದೀವಿ. ಆದರೆ ಇವಳು ಹನಿ ಟ್ರ್ಯಾಪ್ ಗ್ಯಾಂಗ್ ಇರೋದರಿಂದ CBI ಅಥವಾ NIA ತನಿಖೆನೇ ಆಗಬೇಕು, ಇದಕ್ಕೆ ಉನ್ನತ ಮಟ್ಟದ ತನಿಖೆನೇ ಆಗಬೇಕು. ಇವಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಈಗ ಕಾನೂನುಗಳಿರೋದು ಮಹಿಳೆಯರಿಗೆ. ಮಹಿಳೆಯರು ಏನೇ ತಪ್ಪು ಮಾಡಿದರೆ ಅದು ಅವರಿಗೆ ಶಿಕ್ಷೆ ಆಗ್ತಾ ಇಲ್ಲ. ಈ ವಿಚಾರದಲ್ಲಾದರೂ ಮಹಿಳೆಯರು ಎಲ್ಲರೂ ಒಟ್ಟುಗೂಡಿ ಇನ್ನು ಮುಂದೆ ಈ ಥರದ ಮಹಿಳೆಯರು ಯಾರೇ ಆಗಲಿ ಅನ್ಯಾಯ ಮಾಡಬಾರ್ದು. ಈಗ ಎಲ್ಲರೂ ಏನು ಗೊತ್ತಾ, ಮಹಿಳೆಯರು ಮುಂದೆ ಬರಬೇಕು. ಇವರಿಂದ ಎಷ್ಟು ಅಮಾಯಕರಿಗೆ ಇದಾಗಿದೆ. ಇನ್ನು ಮುಂದೆ ಯಾವುದೇ ತಾಯಂದಿರಿಗೆ ಇವಳಿಂದ ಕಿರುಕುಳ ಆಗಬಾರ್ದು, ಯಾವುದೇ ತಾಯಂದಿರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ತಂದೆ ತಾಯಿಗಳ ಮಕ್ಕಳು ಸಾಯಬಾರದು. ಇಲ್ಲಿಗೆ ಇದು ಕೊನೆಗೊಳ್ಳಬೇಕು. ಸ್ವಂತ ತಮ್ಮನ ಮೇಲೂ ಕೇಸ್ ಕೊಟ್ಟಿದ್ದಾಳಂತೆ ಒಂದು ಕಾಲದಲ್ಲಿ, ತಂದೆ ಮೇಲೂ ಕೊಟ್ಟಿದ್ದಾಳಂತೆ, ತಾಯಿ ಮೇಲೂ ಕೊಟ್ಟಿದ್ದಾಳೆ. ಪ್ರಸಾದ್ ಪೂಜಾರಿ ಮದುವೆ ಆಗೋ ಟೈಮಲ್ಲಿ ಎಂಥ ಕಟುಕಿ ಇವಳು. ಇವಳು ದುಡ್ಡಿಗೋಸ್ಕರ ಏನು ಮಾಡೋಕ್ಕೆ ರೆಡಿ ಇದ್ದಾಳೆ. ಮಧ್ಯರಾತ್ರಿಯಿಂದ ನಂತರ ಉಡುಪಿಯ ಆದರ್ಶ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಅವರೇ ಇಟ್ಕೊಳ್ಳೋಣ. ಇವರು 3:30 ಗಂಟೆ ನಂತರ ಸೌಮ್ಯನ ತಂದೆ, ಸೌಮ್ಯನ ತಮ್ಮ 3 ಜನ 3:30 ಗಂಟೆ ಓಡಿ ಹೋಗಿದ್ದಾರೆ. ಹೇಗೆ ಓಡಿ ಹೋಗಿದ್ದಾರೆ? ಅಲ್ಲಿ CC ಕ್ಯಾಮರಾ ಚೆಕ್ ಮಾಡಿದರೆ ಸಿಗ್ತಾರೆ. ಅಲ್ಲಿ ಆಸ್ಪತ್ರೆ 11:30 ಸಾಧಾರಣ ನಾವು ಒಂದು 5-6 ಗಂಟೆಗೆ ಹೋಗಿ ಡಾಕ್ಟರ್ ಡಿಸ್ಕಸ್ ಮಾಡಬೇಕಾದ್ರೆ ಡಾಕ್ಟ್ರ್ ಹೇಳಿದ ಮಾತೇನು ಗೊತ್ತಾ? 50% ನಮ್ಮ ಧೈರ್ಯ, 50% ದೇವ್ರ ಹತ್ರ ಇರೋದು. ನಿಮಗೆ ಹೆಚ್ಚಿನ ಚಿಕಿತ್ಸೆಗೆ ಮಂಗಳೂರು ಕರ್ಕೊಂಡು ಹೋಗೋದು ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಆಗ ನಾನೊಬ್ಬ ತಂದೆಯಾಗಿ ನನ್ನ ಮಗನ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡಬೇಕಾಗಿದ್ದು ನನ್ನ ಆದ್ಯ ಕರ್ತವ್ಯ. ಹೀಗೆ ನನ್ನ ಆದ್ಯ ಕರ್ತವ್ಯ. ಹಾಗೆ ನಾನು ಡಾಕ್ಟರ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ರಾತ್ರಿ 11:30 ನಂತರ ಅಲ್ಲಿ ಡಿಸ್ಚಾರ್ಜ್ ಮಾಡಿಸಿ ಆಸ್ಪತ್ರೆ ಬಿಲ್ಗಳನ್ನೆಲ್ಲ ಸಂಪೂರ್ಣ ನಾನು ಪಾವತಿಸಿ ಮಂಗಳೂರು ಕೊಡಿಯಲ್ ಬೈಲ್ನ ಎನೆಪೈ ಡೆಂಟಲ್ ಇದಕ್ಕೆ ಸೇರಿಸಿದೆ ಹಾಸ್ಪಿಟ್ಲಿಗೆ. ಅಲ್ಲಿ ಅವರು ಹೇಳಿದ್ರು ಎಲ್ಲ ಮಾಡಿ ಇದು ಮಾಡಿದರು. 29 ತಾರೀಕು ಬೆಳಿಗ್ಗೆ 3:09 ತೀರಿ ಹೋದ ಸ್ವರ್ಗಸ್ಥರು. ಯಾರು ಮಗ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಿದ್ದ, ನನ್ನ ಜೀವನವನ್ನು ತೆಗೆದಿಲ್ಲ, ಅವಳು ಕಣ್ಣೀರಾಗ್ತಾ ಇದ್ದ. ನಮಗೆ ಆ ಸ್ಥಿತಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಈಗ ಇವು ಪೊಲೀಸ್ನವ್ರಿಗೆ ಸುಮಾರು ಸಾರಿ ಹೇಳಿದೆ, ಅವನ ಹತ್ರ ಅವನ ಮೊಬೈಲ್ ಇದೆ, ಆ ಮೊಬೈಲನ್ನು ಸೀಸ್ ಮಾಡಿ ಅಂತ. ಏನೆಲ್ಲ ಮೆಸೇಜ್ ಮಾಡ್ತಾಳೆ, ಏನೆಲ್ಲ ಚಾಟ್ ಮಾಡ್ತಾ ಇದ್ದಾಳೆ ಅಂತ. ಆದರೆ ಅವ್ರು ಇವತ್ತಿನವರೆಗೂ ಸೀಸ್ ಮಾಡಲಿಲ್ಲ. ಕೋಮಾ ಸ್ಥಿತಿಯಲ್ಲಿ ಇದ್ದರೂ ಅವ್ರು ಬಿಟ್ಟಿಲ್ಲ, ತೊಗೊಂಡು ಸೀಸ್ ಮಾಡಿಲ್ಲ. ಈಗ ಅವನ ಕಾರಿದೆ, ಕಾರಲ್ಲಿ ಗಜರಿ ಆಸ್ಪತ್ರೆಯಲ್ಲಿ ಉಂಟು ಅಲ್ಲ, ಅದು ಕಾರಲ್ಲಿ ನಮ್ಮ ಬಗ್ಗೆ ಯೋಚನೆ ಮಾಡೋದು ಇಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಕಾಲಭೈರವೇಶ್ವರದ್ದು 1,88,000 ಲೋನ್ ಇದೆ. ಹೋದರೆ ಅವ್ರು ಹೇಳ್ಕೊಂಡು ಹೋಗ್ತಾರೆ, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಮಗೆ ಆ ಕಾರಿನ ಬಗ್ಗೆ ನಾವು ಮಾತಾಡೋದಿಲ್ಲ. ಆದರೂ ಈಗಲೂ ಗಜರಿ ಆಸ್ಪತ್ರೆಯಲ್ಲೇ ಉಂಟದು ಪ್ರೆಸೆಂಟು ನಿಸಾನ್. ಇವಳು ಫಸ್ಟ್ಗೆ ಆಸ್ಪತ್ರೆ ಸೇರಿಸಿದ್ರು. ಇವಳ ಸ್ಟೇಟ್ಮೆಂಟ್ ನೋಡಿದ್ರೆ ಇವಳೇ ಮಾಡಿದ್ದಂತೆ ನಮಗೆ 100ಕ್ಕೆ 100 ಅನುಮಾನ. ಇವಳಿಗೆ ದುಡ್ಡು ಬೇಕು, ಇವನು ದುಡ್ಡು ಇತ್ತು ಲಕ್ಷಗಟ್ಟಲೆ. ಅದನ್ನು ಇವನಂದರೆ ಸ್ವಲ್ಪ ಸಣ್ಣ ಮಟ್ಟ ವ್ಯವಹಾರ ಮಾಡ್ತಿದ್ದ, ರಿಯಲ್ ಎಸ್ಟೇಟ್ ಮಾಡ್ತಿದ್ದ. ಅಂದರೆ ರಿಯಲ್ ಎಸ್ಟೇಟ್ ಅಂದರೆ 100ಕ್ಕೆ ಜಾಗ ಮಾಡಿ 100 ಜಾಗ ನೋಡೋದ್ರೆ 100 ವ್ಯಾಪಾರ ಆಗ್ತಿರಲಿಲ್ಲ, ಒಂದು 5 ತಪ್ಪಿದ್ರೆ ಒಂದು 10 ಜಾಗ ವ್ಯಾಪಾರ ಆಗ್ತಿದ್ದು. ಅದರಲ್ಲಿ ಸಿಗುವ ದುಡ್ಡನ್ನೆಲ್ಲ ಇವಳು ಲೂಟಿ ಮಾಡೋಕ್ಕೆ ಬೇಕಾಗಿಯೇ ಇದೆಲ್ಲ ಆಗಿದ್ದು. ಇವನ ಹತ್ರ ಚಿನ್ನ ಎಲ್ಲ ಇತ್ತು, ಅದನ್ನೂ ಲೂಟಿ ಮಾಡಿದಲ್ಲೇ. ಹನಿ ಟ್ರಾಫಿಕ್ ಹಂಗೆ ಉಂಟಲ್ಲ,
ಅದರಲ್ಲಿ ಯಾರು ಯಾರಿದ್ದಾರೆ ಏನೇನು ಇದ್ದಾರೆ ಅಂತೇಳಿ ಹಾಗಾಗಿ ಇಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಅಂತ ನಮ್ಮ